ಪ್ರೈಸ್ ದ ಲಾರ್ಡ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಮ್ಮ ಒಂದು ಆಲೋಚನೆ ಬಂದು ಈಡೇರುತ್ತಾ ಇಲ್ಲ ದೇವರ ಆಲೋಚನೆ ಈಡೇರುತ್ತಾ ಅಂತ ಹೇಳಿ ನಾವು ನೋಡೋಣ. ಅನೇಕ ಸಾರಿ ನಮ್ಮ ಭವಿಷ್ಯದ ಕುರಿತು ಒಂದು ಪ್ಲ್ಯಾನ್ ಮಾಡಿರ್ತೀರಿ, ಮನೆ ಕಟ್ಟೋದ್ರಲ್ಲಿ ಒಂದು ಪ್ಲ್ಯಾನ್ ಮಾಡಿರ್ತೀರಿ, ಒಂದು ಫ್ಯಾಮ್ಲಿ ಬಗ್ಗೆ ಪ್ಲ್ಯಾನ್ ಮಾಡಿರ್ತೀರಿ. ಎಲ್ಲದಕ್ಕೂ ಒಂದು ಏನು ಮಾಡ್ತಿದ್ರೆ ಅಂದರೆ ಮುಂಚೆನೇ ನಾವೇನು ಮಾಡ್ತೀವಿ ಅಂದರೆ ಪ್ಲ್ಯಾನ್ನ ಮಾಡ್ಕೊಂಬಿಡ್ತೀರಿ. ಇವಾಗ ಎಕ್ಸಾಮ್ ನಾಳೆ ಇದೆ ಅಂದ ತಕ್ಷಣ ಎಕ್ಸಾಮ್ಗೆ ಹೆಂಗೆ ಪ್ರಿಪೇರ್ ಆಗಬೇಕು, ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ಥರ ಸ್ಟಡಿ ಮಾಡಬೇಕು ಅಂತ ಹೇಳಿ ಹೇಗೆ ನಾವು ಒಂದು ಚಿಕ್ಕದಾಗಿ ಪ್ಲ್ಯಾನ್ ಮಾಡ್ಕೊತಿರೋ ಅದೇ ರೀತಿಯಲ್ಲಿ ಎಲ್ಲ ಒಂದು ಭವಿಷ್ಯದ ಕುರಿತು ಸ್ಟಡಿ ಬಗ್ಗೆ, ಫ್ಯಾಮ್ಲಿ ಬಗ್ಗೆ, ಎಲ್ಲ ಬಗ್ಗೆನೂ ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಡ್ತೀರಿ. ಆದರೆ ಅನೇಕ ಸಾರಿ ನಾವು ಅಂದ್ಕೊಂಡಿರೋ ಥರ ಪ್ಲ್ಯಾನು ಸಕ್ಸಸ್ ಆಗಲ್ಲ. ಅಲ್ಲಿಗೆ ಅದು ನಿಂತೋಗ್ಬಿಡುತ್ತೆ ಅರ್ಧಕ್ಕೆ. ಅವಾಗ ನಾವು ಥಿಂಕ್ ಮಾಡ್ತೀರಿ, ಯಾಕೆ ಹಿಂಗೆ ಆಗ್ತಾಯಿದೆ, ಯಾಕೆ ಅರ್ಧದಲ್ಲೇ ನಿಂತೋಯ್ತು ಅಂತ ಹೇಳಿ ಮೂಡ್ ಆಫ್ ಆಗ್ಬಿಡುತ್ತೀರಿ, ಕೊರಗ್ತಾ ಇರ್ತೀರಿ. ಆದರೆ ಜ್ಞಾನೋಕ್ತಿ 19:21 ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರ್ಬೋದು ಅಂತ ಹೇಳಿ. ಹೌದು, ಇವತ್ತು ನಾನಾಗಿರಲಿ ನೀವಾಗಿರಲಿ ಏನೇನೊಂದು ಪ್ಲ್ಯಾನ್ನ ಮಾಡ್ಕೊತಾ ಇದ್ದೀರಿ, ಏನೇನೊಂದು ಆಲೋಚನೆ ಇಟ್ಕೊಂಡಿದ್ದೀರೋ ಅದೆಲ್ಲ ವ್ಯರ್ಥ. ಯೇಸು ಸ್ವಾಮಿ ನನ್ನ ಮೇಲೆ ನಿಮ್ಮ ಮೇಲೆ ಏನು ಆಲೋಚನೆ ಇಟ್ಟಿದ್ದಾರೋ, ಏನು ಸಂಕಲ್ಪನ ಇಟ್ಟಿದ್ದಾರೋ ಅದೇ ನಮ್ಮ ಜೀವಿತದಲ್ಲಿ ನೆರವೇರೋದು. ಆಮೆನ್. ಪ್ರೈಸ್ ದ ಲಾರ್ಡ್.